ಹೊಸಲು ಪೂಜೆ ಎಲ್ಲ ಆದ್ಮೇಲೆ ನವಧಾನ್ಯಗಳನ್ನ ಮನೆ ಒಳಗಡೆ ನಾವು ಹಾಕ್ತಿವಿ, ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅಲ್ವಾ. ಆಯತನಂ ವೇದ ಆಯತನವಾನ್ ಭವತಿ ಅಗ್ನಿರ್ವಾ ಅಪಮಾಯತನಂ. ಓಂ ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಿಮ್ಮ ಶೋಭಾ ಶೆಟ್ಟಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಂತ ಅಂದರೆ, ನೀವು ನಮ್ಮ ಮನೆಯ ಗೃಹ ಪ್ರವೇಶ ಯಾವ ಥರ ನಡೀತಾ ಇದೆ ಅನ್ನೋದನ್ನು ನೋಡ್ತೀರಾ. ಬೆಳಗ್ಗೆನೇ ಎದ್ದು 6:15ಗೆಲ್ಲ ನಮಗೆ ಮುಹೂರ್ತ ಬಂದಿತ್ತು. ಹಾಗಾಗಿ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಎಲ್ಲರೂ ಆಲ್ರೆಡಿ ಪೂಜೆಗೆ ನಿಂತ್ಕೊಂಡಿದ್ದೀವಿ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ಆಲ್ರೆಡಿ ಪೂಜೆನೂ ಶುರು ಮಾಡಿದ್ವಿ. ಗೃಹ ಪ್ರವೇಶ ಅಂದ್ರೇ ಫಸ್ಟು ನಾವು ಹೊಸಲನ್ನ ಪೂಜೆ ಮಾಡಿಕೊಂಡು ಶುರು ಮಾಡ್ತೀವಲ್ವ, ಅದೇ ಥರನೇ ಹೊಸಲು ಪೂಜೆ ಇಲ್ಲಿ ನಡೀತಾ ಇದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ ಹಸುನೆಲ್ಲ ನಾವು ಇಲ್ಲಿಗೆ ಕರ್ಕೊಂಡು ಬರೋದಕ್ಕಾಗಲ್ಲ, ಯಾಕಂದರೆ ಈ ಕಮ್ಯುನಿಟಿನಲ್ಲಿ ಅಲೋ ಮಾಡಲ್ಲ, ಆ್ಯಂಡ್ ದಟ್ ಟು 15th ಫ್ಲೋರ್. ಹಾಗಾಗಿ ಅಮ್ಮ ನಾರ್ಮಲ್ ಆಗಿ ಸಿಗೋ ಸಿಲ್ವರ್ ಹಸುನೇ ತೊಗೊಂಡು ಬಂದಿದ್ರು. ಹಾಗಾಗಿ ಅದನ್ನೇ ಇಟ್ಟು ಹೊಸಲ ಹತ್ರ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ಅಪಾಂ ಪುಷ್ಪಂ. ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಯ ಏವಂ ವೇದ ಯೋಪಮಾಯತನಂ ವೇದ ಆಯತನವಾನ್. ಹೊಸಲು ಪೂಜೆ ಎಲ್ಲ ಆದಮೇಲೆ ನವಧಾನ್ಯಗಳನ್ನ ಮನೆ ಒಳಗಡೆ ನಾವು ಹಾಕ್ತೀವಿ, ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅಲ್ವಾ. ಅದೆಲ್ಲ ಆದಮೇಲೆ ಫಸ್ಟ್ ನಮ್ಮಮ್ಮ ಅಪ್ಪ ಬಲಗಾಲನ್ನ ಇಟ್ಟು ಒಳಗಡೆ ಬರ್ತಾ ಇದ್ದಾರೆ, ನೀವೇ ನೋಡ್ತಾ ಇದ್ದೀರಾ. ಅದಾದಮೇಲೆ ನಾನು ಮತ್ತು ಯಶವಂತ ಅವರು ಬಂದ್ವಿ. ಅದಾದಮೇಲೆ ನಮ್ಮ ಅತ್ತೆ, ನಮ್ಮ ಅಣ್ಣ, ನಮ್ಮ ಸಿಸ್ಟರ್ಸ್ ಎಲ್ಲರೂ ಒಳಗಡೆ ಅಂತೂ ಬಂದಿದ್ದಾಯಿತು. ನೆಕ್ಸ್ಟ್ ಇನ್ನು ಬಂದು ಹಾಲು ಉಗ್ಸೋದು. ಹಾಲು ಉಗ್ಸೋದಕ್ಕೆ ಏನಂತ ಅಂದರೆ, ಇವತ್ತು ಇಟ್ಟಿಗೆನ ಇಟ್ಟು ಈ ಥರ ಚಿಕ್ಕ ಚಿಕ್ಕ ಸೌದೆನಲ್ಲಿ ಇಟ್ಟಿಗೆ ಮೇಲೆ ಇಟ್ಟು ಅವರು ಮಡ್ಕೆನಲ್ಲಿ ಹಾಲನ್ನ ಉಕ್ಕಿಸ್ತಾ ಇದ್ದಾರೆ. ಸೊ ಇದು ತುಂಬ ಚೆನ್ನಾಗಿ ಹಾಲು ಹೋಗ್ತಾ ಇದೆ. ಎಲ್ಲರೂ ಸಿಕ್ಕಾಬಡೆ ಖುಷಿಯಾಗಂತೂ ಎಂಜಾಯ್ ಮಾಡ್ತಿದ್ದೀವಿ, ಯಾಕಂದರೆ ಗೃಹ ಪ್ರವೇಶ ಅಂದ್ರೇ ನಾವು ಹಾಲು ಉಗ್ಸೋದಲ್ವ. ಹಾಗಾಗಿ ಯಾವ ಥರ ಹಾಲು ಉಕ್ಕುತ್ತು ಅಂತ ಕ್ಯೂರಿಯಾಸಿಟಿನಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಆಕ್ಯಾಂ ತದೀಯ ವಸತೇರ ವಿಶಂಭದಂತೆ ತತ್ಪಾದಧೂಳಿಪರಿತಸ್ಫುರಿತೋತ್ತಮಾಂಗಾಃ ಸ್ವರ್ಗಾಪವರ್ಗನಿರಪೇಕ್ಷ ನಿಜಾಂತರಂಗಾಃ. ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ಅಪಾಂ ಪುಷ್ಪಂ. ಪುಷ್ಪವಾನ್ ಆಯತನವಾನ್ ಭವತಿ ಯೋ ವಾಯೋರಾಯತನಂ ವೇದ ಆಯತನವಾನ್ ಭವತಿ ಅಗ್ನಿರ್ವಾ ಅಪಮಾಯತನಂ ಆಯತನವಾನ್ ಭವತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಂ ಪಹ್ಪಯೇ ಶ್ರೀರ್ಮಾಂ ದೇವಿ ಜುಷಲಾಂ ಸ್ವಾಹಾ. ಓಂ ಸುರಸ್ವರಾಚಿತ್ತಾರ್ಥವಿಷ್ಣುಪರಮಾತ್ಮನೇ ಸ್ವಾಹಾ. ಸುದರ್ಶನ ಪ್ರಚೋದಯಾತ್ ಸ್ವಾಹಾ. ಸುದರ್ಶನ ಪ್ರಚೋದಯಾತ್ ಸ್ವಾಹಾ. ವಿಷ್ಣು ಪರಮಾತ್ಮನೇ ಸ್ವಾಹಾ. ವಿಷ್ಣು ಪರಮಾತ್ಮನೇ ನಮಃ. ವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಅಭಿಜನಂ ಕರ್ತೃಯೇಣ ವಿಶಾಖಿನಿಶಾಖಿನಿಕಿಲದೋನ್ಮೂಲನಾಯ ಸಂಭೋದ್ಭವ ಸಮಸ್ತ ದೋಷಾನ್. ಚತುರ್ದಶ ಭುವನಾನಾಂ ಯದಾಯಃ ಸ್ವಸ್ತಿ ನ ಇಂದ್ರಾರುದ್ರಶ್ರವಾ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. अभिषामादयस्व अधिदेवता प्रत्यधिदेवता सहिताय शनैश्चराय नमः.
ॐ हं आसत्येन रजसा वर्तमाना निवेशयन्नं व्रतं मर्त्यं च हिरण्येन सविधारथेन देवाय दिववनाविरापचद्विपदाहं निष्क्रीडाय यज्ञयं भागमेतुराय ಓಕೆ, ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದ್ದೇನೆ ಅಂತ ಅಂದ್ಕೊಂಡ್ವಿ. ಬಟ್ ಇದ್ರ ಮಧ್ಯದಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ನು ಆಯಿತು. ಬಟ್ ಅದನ್ನು ಚಿಕ್ಕ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಂತಂದರೆ ಪ್ರತಿಯೊಬ್ಬ ಹೆಣ್ಮಗುನೂ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ ಇರ್ತೀವಿ. ಇದೆಲ್ಲ ನಡೆಯೋ ಟೈಮಲ್ಲಿ ಏನಂತ ಅಂದರೆ ನನಗೆ ನನ್ನ ರೆಗ್ಯುಲರ್ ಮಂತ್ಲಿ ಪೀರಿಯಡ್ಸ್ ಆಗೋಯಿತು. ಸೊ ಹಾಗಾಗಿ ನಾನು ಪೂಜೆನಲ್ಲಿ ಇಲ್ಲ ಹೊರಗಡೆ ನಿಂತ್ಕೊಂಡು ಎಲ್ಲದನ್ನು ನೋಡ್ತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಲ್ವ, ಇನ್ನೇನು ಆಲೋಗಿಸ್ಬೇಕು ಅನ್ನೋ ಟೈಮಲ್ಲಿ. ಬಟ್ ನನಗೂ ಗೊತ್ತಿದೆ ಏನಂತ ಅಂದರೆ ಇದನ್ನು ನಾವು ಪೋಸ್ಟ್ಪಾನ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಮೆಡಿಕೇಷನ್ ಅನ್ನೋದು ಇರುತ್ತೆ. ಬಟ್ ನಾನು ಯಾವಾಗಲೂ ಇದಕ್ಕೆ ಒಂದು ಸ್ವಲ್ಪ ಅಗೇನೆಸ್ಟ್ ಆಗಿ ಇರ್ತೀನಿ. ಒಂದಿನದಕ್ಕೋಸ್ಕರ ನಾವು ಅದನ್ನು ಸಫರ್ ಮಾಡೋಕ್ಕಾಗಲ್ಲ ಮುಂದೆ. ಸೊ ಹಾಗಾಗಿ ನಾನು ಯಾವುದೇ ಥರ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳಲ್ಲ, ಅವಾಯ್ಡ್ ಮಾಡ್ತೀನಿ. ಹಾಗಾಗಿ ಡೇಟ್ ಆಗಿದ್ದಾಯಿತು. ಬಟ್ ಹೊರಗಡೆನೇ ನಿಂತ್ಕೊಂಡು ಎಲ್ಲದನ್ನು ನೋಡ್ತಾ ಇದ್ದೀನಿ. ಎವ್ರಿಥಿಂಗ್ ಹ್ಯಾಪನ್ಸ್ ರೀಸನ್, ಏನು ಮಾಡೋದಕ್ಕಾಗಲ್ಲ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಮ್ಮಮ್ಮ ನಮ್ಮಪ್ಪ ಅದ್ರ ಜೊತೆಗೆ ನಮ್ಮ ಅತ್ತೆ ಅವರು ಗೃಹ ಪ್ರವೇಶ ಪೂಜೆನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಅವರೇ ಮಾಡ್ತಾ ಇರೋದ್ರಿಂದ ಐ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಯಾಕಂತಂದರೆ ಇದೆಲ್ಲ ನೇಚರ್, ನಾವೇನು ಮಾಡೋದಕ್ಕಾಗಲ್ಲ. ಸೊ ದೇವರೇ ಕೊಟ್ಟಿರೋದ್ರಿಂದ ಓಕೆ, ಲೆಟ್ ಇಟ್ ಬಿ ಹ್ಯಾಪನ್ಸ್ ಇಟ್ಸ್ ಹ್ಯಾಪನ್ಸ್ ಅಂತ ಹೇಳಿ ನಾನು ಸುಮ್ಮನಾಗ್ಬಿಟ್ಟೆ. ತುಂಬ ಎಲ್ಲ ಬೇಜಾರು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಓಂ ಸುರಸ್ವರಾಜಿತಾರ್ಥ ವಿಷ್ಣು ಪರಮಾತ್ಮನೇ ಸ್ವಾಹಾ. सुदर्शन प्रचोदयात् स्वाहा सुदर्शन प्रचोदयात् स्वाहा विष्णु परमात्मने स्वाहा. विष्णु परमात्मने विष्णुं सुगन्धं सर्वतोमुखप्रतिं बीजनकप्रेण विशाकिनिशाकिनिडाकिनिकिरणोन्मूलनाय तम्भोद्भव समस्तदोषान् चतुर्दश भुवनानाम् यदायः स्वस्ति न इन्द्रारुद्रश्रवाणो बृहस्पतिर्ददातु. ओम शांति स्वाहा. ओम सुरस्वराजितार्थ विष्णु परमात्मने स्वाहा. सुदर्शन प्रचोदयात् स्वाहा सुदर्शन प्रचोदयात् स्वाहा विष्णु परमात्मने स्वाहा. विष्णु परमात्मने विष्णुं सुगन्धं सर्वतोमुखप्रतिं बीजनकप्रेण विशाकिनिशाकिनिडाकिनिकिरणोन्मूलनाय तम्भोद्भव समस्तदोषान्. ओम अतः श्री यज्ञपुरुषाधिपताभ्यो नमः. ಅದಾದಮೇಲೆ ನಮಗೆ ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಸ್ವಾಮಿನವರು ರಂಗೋಲಿನಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂದರೆ ನೀವೇ ನೋಡ್ತಾ ಇದ್ದೀರಲ್ವ. ಸೊ ಇಲ್ಲಿ ಪೂಜೆನ ಮಾಡಿದ್ದಾಯಿತು. ಅದಾದಮೇಲೆ ಒಂದಷ್ಟು ಹೋಮಗಳನ್ನೆಲ್ಲ ಮಾಡಿದ್ರು. ಇನ್ನೇನು ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಶುರುವಾಗ್ತಾ ಇದೆ. ಸೊ ನೋಡ್ತಾನೆ ಇದ್ದೀರಲ್ವ, ವೇಣುಗೋಪಾಲ್ ಭಟ್ರು ಪ್ರತಿ ಸಲನೂ ಇವರು ಬ್ಯಾಂಗ್ಳೂರಲ್ಲೇ ಇರೋದು. ನಮ್ಮ ಮನೆಯಲ್ಲಿ ಯಾವುದೇ ಥರದ ಕಾರ್ಯಕ್ರಮ ನಡೆದ್ರೂ ವೇಣುಗೋಪಾಲ್ ಭಟ್ರೇ ಬಂದು ನಮಗೆ ಮಾಡ್ಕೊಳ್ಳೋದು. ಚಿಕ್ಕದ್ರಿಂದ ದೊಡ್ಡದ ಕಾರ್ಯಕ್ರಮವರೆಗೂ ಅವರೇ ನಮ್ಮ ಮನೆಯಲ್ಲಿ ಬಂದು ಮಾಡ್ಕೊಳ್ಳೋದು. ಹಾಗಾಗಿ ಇವತ್ತೂ ಅಷ್ಟೇ ನಾನು ಬೆಂಗಳೂರಿಂದ ಹೈದರಾಬಾದಲ್ಲಿ ನೀವೇ ಬಂದು ಗೃಹ ಪ್ರವೇಶನ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಕ್ಕೆ ನನಗೋಸ್ಕರ ಬಂದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪೂಜೆ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಪ್ರತಿ ಒಂದೂ ಅಷ್ಟೇ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಬಂತು. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಮಧ್ಯದಲ್ಲಿ ಕಥೆನೂ ಎಲ್ಲ ನೀವು ಕೇಳಿಸ್ಕೊತಾ ಇದ್ದೀರಲ್ವ. ನಾನಂತೂ ಹೊರಗಡೆನೇ ನಿಂತ್ಕೊಂಡು ಎಲ್ಲದನ್ನು ನೋಡ್ತಾ ಇದ್ದೀನಿ. ಐ ವಾಸ್ ಎಂಜಾಯಿಂಗ್ ಲಿಟ್ರಲಿ. अभिषामादयस्व अधिदेवता प्रत्यधिदेवता सहिताय शनैश्चराय नमः. ॐ हं आसत्येन रजसा वर्तमाना निवेशयन्नं
एवा यज्ञमदन्वदस्यासे राज्यम् अभिः सप्तः समिधकृताः तैयज्ञं बर्हिषि प्रोक्षन्न जनः अंकुशगन्धमाल्यशोभे आगच्छ आगच्छ सहस्रशीर्षा पुरुषः सहस्राक्ष सहस्रपात् यद्भूतैयच्च भव्यम् एवा यज्ञमदन्वदस्यासे राज्यम् अभिः सप्तः समिधकृताः तैयज्ञं बर्हिषि प्रोक्षन्न जनः क्षीरेण स्नपयामि विमाय सलिलानि तक्षत्येकपदे द्विपदे सा चतुष्पदे दद्ना स्नपयामि मदमत्वाद्दिवगं व्रजः मदद्योरस्तनः पिता मदमाना वनस्पतिर्मदमागम् अस्तु सूर्यः माद्वीर्गावः भवन्तु नः मधुना स्नपयामि सहस्रपात् सभोमिं विश्वदारत्वाः अन्यं सहनौ भुनक्त परगं शाश्वतगं शिवमच्युतम् ईश्वरेकं सर्वभूतानां तामेव बह्वहे श्रियम् ओम सत्यग्रहरूपिणे नमः वेणुपत्रं समर्पयामि। ओम श्री सत्यनारायण स्वामिने नमः। वज्रपूजा ನೆಂಟರಿಗೆಲ್ಲ ಯಾರು ಸಂತುಷ್ಟವಾಗಿ ಭೋಜನ ವ್ಯವಸ್ಥೆಯನ್ನು ಮಾಡ್ತಾರೆ ಈ ಕುಟುಂಬಕ್ಕೆ 100ಕ್ಕೆ 100% ಫಲ ಸಿಗಲಿ ಅಂತ ಹೇಳಿ ಒಂದು ಶಿಲಾಶಾಸನವನ್ನು ಬರ್ತಾರೆ. ಹಾಗಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡೋದ್ರಿಂದ ಪರಿಪೂರ್ಣ ಒಂದು ಫಲವನ್ನು ಹೊಂದಬಹುದು. ಕತೆ ಓದ್ತಾ ಹೋದ್ವಿ, ಕತೆ ಹೇಳಿಲ್ಲ. ಆ ಸಂಕಟ ಗುರಿಯಾಗಿರ್ತಾರೆ. ಒಬ್ಬರಿಗೆ ಮಕ್ಕಳಿರ್ತವೆ, ಇನ್ನೊಬ್ಬರಿಗೆ ಮಕ್ಕಳಿರೋದಿಲ್ಲ. ಇನ್ನೊಬ್ಬರಿಗೆ ಯಾಕಿಂತ ಮಕ್ಕಳಾದ್ರು ಅನ್ನೋ ಚಿಂತೆ, ಇನ್ನೊಬ್ಬರಿಗೆ ದರಿದ್ರ ಇರ್ತದೆ. ಆಗ ಭಗವಂತ ಹೇಳ್ತಾನೆ, ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಇದೆ. यज्ञेन यज्ञमयजन्त देवाः तानि धर्माणि प्रथमान्यासन्त शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कालनयनम् यज्ञेन यज्ञमयजन्त देवाः तानि धर्माणि प्रथमान्यासन्त देहनागं महिमानः ससन्त यत्र पूर्वे साध्या सन्ति देवाः पाडु श्री सत्यनारायण पन्नगशयन पावन चरण पन्नगशयन पावन चरण नारायण सत्यनारायण नारायण सत्यनारायण नारायण सत्यनारायण
ಇದೆಲ್ಲ ಆದಮೇಲೆ ಇನ್ನೊಂದು ವಿಷಯ ಏನು ಅಂತ ಅಂದರೆ ನನಗೆ ಆ್ಯಕ್ಚುಲಿ ನನಗೆ ಗುರುಗಳು ಹೇಳಿದ್ದೇನು ಅಂತ ಅಂದರೆ ಕಾರ್ಯಕ್ರಮ ನಡೆಯೋ ಟೈಮಲ್ಲಿ ಒಂದು ವೇಳೆ ನಮಗೇನಾದರೂ ಈ ಥರ ಒಂದು ಪ್ರಾಬ್ಲಮ್ ಬಂದರೆ ಲೇಡೀಸ್ಗೆ ಅದು ತುಂಬ ಒಳ್ಳೆಯದಂತೆ, ಅಂದರೆ ಶುಭ ಸೂಚನೆ ಅಂತಲೇ ಹೇಳಿದ್ರು. ಬಟ್ ಓಕೆ, ಅದಾದಮೇಲೆ ಕಳಶನೆಲ್ಲ ಅವರು ಕದಲಿಸಿದ್ರು. ಅದಾದಮೇಲೆ ನೀವು ಒಳಗಡೆ ಎಲ್ಲ ಹೋಗ್ಬೋದು. ಆ್ಯಂಡ್ ಸತ್ಯನಾರಾಯಣ ಸ್ವಾಮಿ ಫೋಟೋ ಮಾತ್ರ ಇರುತ್ತೆ, ವಿಗ್ರಹನೆಲ್ಲ ಅವರು ತೊಗೊಂಡು ಹೋಗ್ತಾ ಇರೋದ್ರಿಂದ ನೀವು ಮನೆ ಒಳಗಡೆ ಬರ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಯಾವುದನ್ನು ಮನಸ್ಸಲ್ಲಿ ಹಾಕೋಬೇಡಿ. ಸೊ ಎಲ್ಲ ಒಳ್ಳೆಯದೇ ಆಗುತ್ತೆ, ಇದು ತುಂಬ ಒಳ್ಳೆಯ ಸೂಚನೆ ಅಂತ ಹೇಳಿದರು. ಅದಾದಮೇಲೆ ನನಗೂ ಒಂದು ಸ್ವಲ್ಪ ಮನಸ್ಸು ಸಮಾಧಾನ ಆಯಿತು, ನಮ್ಮನೆಯವ್ರಿಗೂ ಅಷ್ಟೇ, ಎಲ್ರಿಗೂ ಸಮಾಧಾನ ಮಾಡಿಕೊಂಡು ಹ್ಯಾಪಿಯಾಗಿ ಪೂಜೆ ಅಂತೂ ಮಾಡಿದ್ವಿ. ನೀವೇ ನೋಡ್ತಾ ಇದ್ರಲ್ಲ, ವಿ ಆರ್ ಎಂಜಾಯಿಂಗ್. ಸಿಕ್ಕಾಪಟ್ಟೆ ಖುಷಿ ಆಯಿತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇದು ನಮ್ಮ ಮನೆಯ ಗೃಹ ಪ್ರವೇಶ ಯಾವ ಥರ ನಡೀತು ಅನ್ನೋದನ್ನು ನೀವೇ ನೋಡಿದ್ವಿ ಅಲ್ಲ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಯಾರ್ಯಾರು ಬಂದಿದ್ರು, ಫುಡ್ ಎಲ್ಲ ಯಾವ ಥರ ಅರೇಂಜ್ ಮಾಡಿದ್ವಿ ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋನ ನೋಡಬೇಕು ಅಂದರೆ ಏನು ಮಾಡಬೇಕು, ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.